ಫಸ್ಟ್ ಈ ಸೆಂಟೆನ್ಸ್ ನೋಡಿ, ಡು ಯು ಲೈಕ್ ಸಿಂಗಿಂಗ್ ಅಂತ ನಾನು ಕೇಳಿದರೆ ಡು ಯು ಇಂದ ಗೊತ್ತಲ್ಲ ನಿಮಗೆ ಕೇಳೋದು. ಇನ್ ಜನರಲ್ ನಾನು ಕೇಳ್ತಾ ಇದ್ದೀನಿ, ನಿನಗೆ ಅದಿಷ್ಟನಾ ಅಂತ, ನೀನು ಎಂಜಾಯ್ ಮಾಡ್ತೀಯಾ ಹಾಡೋದು ಅಂತ, ರೈಟ್. ವುಡ್ ಯು ಲೈಕ್ ಟು ಸಿಂಗ್ ಅಂತ ನಾನು ಕೇಳಿದ್ರೆ ಹಾಡ್ತೀಯಾ ನೀನೀಗ ಅಂತ, ನಾನಿನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಹಾಡೋದಕ್ಕೆ. ಅಂದರೆ ಎಲ್ಲರೂ ಹಾಡ್ತಿದ್ದಾರೆ ಅಥವಾ ಏನೋ ಒಂದು ಪ್ರೋಗ್ರಾಮ್ ಇದೆ, ವುಡ್ ಯು ಲೈಕ್ ಟು ಸಿಂಗ್ ನಾವ್ ಅಂತ ನಾನು ಕೇಳ್ತಾ ಇದ್ದೀನಿ, ಅಂದರೆ ಈಗ, ರೈಟ್. ಐ ವುಡ್ ಲೈಕ್ ಟು ಸಿಂಗ್ ಅಂದರೆ ನಾನು ಈಗ ಹಾಡಬೇಕು ಅಂತ ಅಲ್ವಾ, ಅದೇ ಥರ ವುಡ್ ಯು ಲೈಕ್ ಟು ಸಿಂಗ್ ಅಂತ ನಾನು ಕೇಳ್ತಾ ಇದ್ದೀನಿ, ಇನ್ವೈಟ್ ಮಾಡ್ತಾ ಇದ್ದೀನಿ ಹಾಡೋದಕ್ಕೆ. ಸೊ ಕ್ವಶನ್ ಮಾಡೋವಾಗಲೂ ಅಷ್ಟೇ ವುಡ್ ಯು ಲೈಕ್ ಈ ಸ್ಟ್ರಕ್ಚರ್ನ ಫಾಲೋ ಮಾಡಿ. ವುಡ್ ಯು ಲೈಕ್ ಟು ಮುಂದೆ ಬೇಸ್ ವರ್ಬ್ ಹಾಕಿ. ಸೊ ಇದರ ಅರ್ಥ ಏನು, ಡು ಯು ವಾಂಟ್ ಟು ಸಿಂಗ್ ನಾವ್ ಅನ್ನೋದು. ವಾಂಟ್ ಟು ಇಂದನೂ ಹೇಳ್ಬೋದು. ಸೊ ಡಿಫ್ರೆನ್ಸ್ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ, ನೀವು ನೋಡಿಲ್ಲ ಅಂದರೆ ಲಾಸ್ಟ್ ಕ್ಲಾಸ್ ನೋಡಿ ಆಮೇಲೆ ಇದನ್ನು ನೋಡಿ ಅರ್ಥ ಆಗುತ್ತೆ. ವುಡ್ ಯು ಲೈಕ್ನ ನಾವು ಯಾವಾಗ ಯೂಸ್ ಮಾಡಬೇಕು, ವಾಂಟ್ ಟುಗೆ ವುಡ್ ಲೈಕ್ ಟುಗೆ ಏನು ಡಿಫ್ರೆನ್ಸ್ ಅನ್ನೋದು ನಾನು ಹೇಳಿದ್ದೀನಿ ಅದರಲ್ಲಿ. ಡು ಯು ಲೈಕ್ ಟು ಗೋ ಟು ಇಂಗ್ಲೀಷ್ ಮೂವೀಸ್? ಜನರಲಿ ನಿನ್ನ ಜನರಲ್ ಪ್ರಿಫರೆನ್ಸ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ವುಡ್ ಯು ಲೈಕ್ ಟು ಗೋ ಟು ಅ ಮೂವಿ ಅಂದರೆ ನಾನು ಈಗ ನಿನ್ನ ಕರಿತಾ ಇದ್ದೀನಿ ಮೂವಿ ಹೋಗೋದಕ್ಕೆ. ತುಂಬ ಪೊಲೈಟಾಗಿ ಒಬ್ಬರನ್ನ ನೀವು ಕರಿಬೇಕು ಅಂದರೆ ಈ ಥರ ಕರೀರಿ, ವುಡ್ ಯು ಲೈಕ್ ಟು ಗೋ ಟು ಅ ಮೂವಿ ಆರ್ ಗೋ ಫಾರ್ ಅ ಮೂವಿ, ಎರಡೂ ಓಕೆ. ವುಡ್ ಯು ಲೈಕ್ ಟು ಕಮ್, ನಮ್ಮ ಜೊತೆ ಬರೋಕ್ಕೆ ನಿಮ್ಗೆ ಇಷ್ಟನಾ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ವುಡ್ ಯು ಲೈಕ್ ಟು ಸ್ಟೇ ಆನ್ ದ ಲೈನ್ ಅಂದರೆ ನೀವು ಕಾಲ್ನಲ್ಲಿ ಕೇಳ್ಬೋದು, ಅಂದರೆ ಅವ್ರಿಗೆ ಕನೆಕ್ಟ್ ಮಾಡೋವರೆಗೂ ನೀವು ಲೈನಲ್ಲೇ ಇರ್ತೀರಾ ಅಂತ. ತುಂಬ ಪೊಲೈಟ್ ವೇ ಇದೆಲ್ಲ, ನೆನ್ಪಿಟ್ಕೊಳ್ಳಿ ಅಷ್ಟೇ. ವುಡ್ ಯು ಲೈಕ್ ಟು ಟೇಕ್ ಪಾರ್ಟ್ ಇನ್ ದಿಸ್ ಅಂದರೆ ಪಾರ್ಟಿಸಿಪೇಟ್ ಮಾಡ್ತೀರಾ. ವುಡ್ ಯು ಲೈಕ್ ಟು ಲೀವ್ ಅ ಮೆಸೇಜ್ ಅಂದರೆ ನೀವು ಮಾತಾಡಬೇಕನ್ನೋ ಪರ್ಸನ್ ಸಿಕ್ಕಿಲ್ಲ ಅಂದಾಗ ಬೇರೆಯವ್ರು ನಿಮ್ಗೆ ಈ ಥರ ಹೇಳ್ತಾರೆ, ವುಡ್ ಯು ಲೈಕ್ ಟು ಲೀವ್ ಅ ಮೆಸೇಜ್ ಅಂದರೆ ಅವ್ರಿಗೆ ಏನಾದರೂ ಮೆಸೇಜ್ ನಾನು ಹೇಳಬೇಕಾ, ನೀವೇನಾದರೂ ಮೆಸೇಜ್ ಕೊಡ್ತೀರಾ ಅಂತ. ಸೊ ತುಂಬ ಸರಿ ಈ ಸೆಂಟೆನ್ಸ್ಗಳು ಇಂಗ್ಲೀಷ್ನಲ್ಲೇ ಇರುತ್ತೆ, ಇಂಗ್ಲೀಷ್ನಲ್ಲೇ ಈ ಥರ ಮಾತಾಡ್ತಾರೆ, ಕನ್ನಡದಲ್ಲಿ ತುಂಬ ಸರಿ ಈ ಥರ ಹೇಳಲ್ಲ. ಆದ್ದರಿಂದ ನಾನು ನಿಮಗೆ ಅದರ ಮೀನಿಂಗ್ ಆ್ಯಂಡ್ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ, ಸೊ ನೀವು ಅರ್ಥ ಮಾಡ್ಕೊಳ್ಳಿ. ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಅ ಗೇಮ್, ನೀವು ಗೇಮ್ ಆಡ್ತಾ ಇರ್ಬೇಕಾದ್ರೆ ಬೇರೆಯವ್ರನ್ನ ಈ ಥರ ಕರಿಬೋದು. ಸೊ ಇವೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀರಾ ಆ ಕೆಲಸ ಮಾಡೋದಕ್ಕೆ, ನೆನ್ಪಿಟ್ಕೊಳ್ಳಿ, ಅಂದರೆ ತುಂಬ ಪೊಲೈಟ್ ವೇನಲ್ಲಿ. ಇಲ್ಲಿ ನೋಡಿ ಇನ್ನಷ್ಟಿದೆ. ವುಡ್ ಯು ಲೈಕ್ ಟು ಕಮ್ ಬ್ಯಾಕ್ ಫಾರ್ ಕಾಫಿ, ವುಡ್ ಯು ಲೈಕ್ ಟು ಕಮ್ ಆ್ಯಂಡ್ ಸಿ ಅವರ್ ಆಫೀಸ್. ಸೊ ಇಲ್ಲಿ ನೋಡಿ, ನೀವು ನಿಮ್ಮ ಆಫೀಸ್ಗೆ, ಶಾಪ್ಗೆ ಆರ್ ನಿಮ್ಮ ಮನೆಗೆ ಈ ಥರ ಬೇರೆಯವ್ರನ್ನ ಇನ್ವೈಟ್ ಮಾಡ್ಬೋದು. ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳೋದು ಈ ರೀತಿ, ರೈಟ್, ನೆನ್ಪಿಟ್ಕೊಂಬಿಡಿ. ವುಡ್ ಯು ಲೈಕ್ ಟು ಕಮ್ ಟು ಮೈಸೂರು ವಿತ್ ಹಸ್, ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಾ, ಬೇರೆಯವ್ರನ್ನ ಈ ಥರ ಕರಿಬೋದು, ನೀವು ಬರೋಕ್ಕೆ ಇಷ್ಟನಾ ಅಂತ, ರೈಟ್. ವೈಲ್ ಯು ಆರ್ ಹಿಯರ್ ವುಡ್ ಯು ಲೈಕ್ ಟು ಗೋ ಅರೌಂಡ್, ಸೊ ನೀವು ಇಲ್ಲಿದ್ದೀರಲ್ಲ, ಹೋಗಿ ಸುತ್ತಾಡ್ಕೊಂಡು ಬರ್ತೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಂ, ತುಂಬ ಸರಿ ಥರ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋವಾಗಲೇ ನೀವು ಯೂಸ್ ಮಾಡಿ. ವುಡ್ ಯು ಲೈಕ್ ಮೀ ಟು ಅರೇಂಜ್, ನೋಡಿ ಇಲ್ಲಿ ವುಡ್ ಯು ಲೈಕ್ ಮೀ ಬಂತು, ವುಡ್ ಯು ಲೈಕ್ ಮುಂದೆ ಇನ್ನೊಂದು ಸಬ್ಜೆಕ್ಟ್ ಬರ್ತಾ ಇದೆ. ಇದನ್ನು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, ನೆನಪಿದೆಯಾ ನಿಮಗೆ? ಐ ವುಡ್ ಲೈಕ್ ಯು, ಐ ವುಡ್ ಲೈಕ್ ಹಿಮ್, ಐ ವುಡ್ ಲೈಕ್ ಹರ್ ಥರಾನೇ ವುಡ್ ಯು ಲೈಕ್ ಮೀ ಟು ಅರೇಂಜ್ ಅ ಪರ್ಸನಲ್ ಇಂಟರ್ವ್ಯೂ, ನಾನು ನಿಮಗೆ ಒಂದು ಇಂಟರ್ವ್ಯೂ ಅರೇಂಜ್ ಮಾಡಲಾ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ನಾನು ಅದನ್ನು ಮಾಡೋದಕ್ಕೆ ನೀವು ಬಯಸ್ತಿದ್ದೀರಾ ಅಂತ. ವುಡ್ ಯು ಲೈಕ್ ಟು ಕಮ್ ಇನ್ ಆ್ಯಂಡ್ ಹ್ಯಾವ್ ಅ ಕಪ್ ಆಫ್ ಕಾಫಿ, ಅವ್ರು ನೀವು ಈ ಥರ ಮನೆಗೆ ಕರಿಬೋದು ಕಾಫಿಗೆ. ವಿ ಆರ್ ಗೋಯಿಂಗ್ ಫಾರ್ ಅ ಕಾಫಿ, ವುಡ್ ಯು ಲೈಕ್ ಟು ಕಮ್ ವಿತ್ ಅಸ್. ದ ಮ್ಯಾನೇಜರ್ ಈಸ್ ಅವೈಲೇಬಲ್, ವುಡ್ ಯು ಲೈಕ್ ಟು ಟಾಕ್ ಟು ಹಿಮ್, ಮ್ಯಾನೇಜರ್ ಈಗ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀರಾ ನಾನು ಕೇಳ್ತಾ ಇದ್ದೀನಿ ಅವರಿಗೆ. ಆ್ಯಂಡ್ ತುಂಬ ಸರಿ ಈ ಥರನೂ ನಿಮಗೆ ಇನ್ವೈಟ್ ಮಾಡ್ತಾರೆ. ಮಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಅಲ್ವಾ, ಯು ಮಸ್ಟ್ ಹ್ಯಾವ್ ಡಿನ್ನರ್ ವಿತ್ ಅಸ್ ಅಂದರೆ ತುಂಬ ಫೋರ್ಸ್ ಮಾಡ್ತಿರ್ತಾರೆ. ಆಗ ಯಸ್ ಐ ವುಡ್ ಲೈಕ್ ಟು ಅಂತ ನೀವು ರಿಪ್ಲೈ ಮಾಡ್ಬೋದು. ಅಂದರೆ ಅವ್ರು ನಿಮಗೆ ಡಿನ್ನರ್ಗೆ ಕರೆದಿದ್ದಾರೆ, ಹಾಂ ನನಗೆ ಬರೋದಕ್ಕೆ ತುಂಬ ಇಷ್ಟ ಇದೆ, ಬರೋದಕ್ಕೆ ನಾನು ಬಯಸ್ತಿದ್ದೀನಿ ಅಂತ ನೀವು ರಿಪ್ಲೈ ಮಾಡ್ತಾ ಇದ್ದೀರಾ. ಅವ್ರು ಇನ್ನೊಂದು ಕಾಂಟ್ಯಾಕ್ಟ್ನಲ್ಲಿ ಹೇಳ್ಬೋದು, ಎಸ್ ನಂಗೆ ಬರೋದಕ್ಕೆ ತುಂಬ ಇಷ್ಟ, ಬಟ್ ನನಗೆ ಇವಾಗ ಟೈಮ್ ಇಲ್ಲ, ಬಟ್ ನನಗಾಗಲ್ಲ ಅಂತ ಹೇಳೋದಕ್ಕಿಂತ ಮೊದಲು ಈ ಥರ ಹೇಳಬೇಕು, ಎಸ್ ಐಡ್ ಲೈಕ್ ಟು, ನಂಗೆ ಬರೋದಕ್ಕೆ ಇಷ್ಟನೇ, ಬಟ್ ನನಗೆ ಹೋಗಬೇಕು, ರೈಟ್. ಆ ಥರ ಸಿಚುವೇಷನಲ್ಲಿ ಈ ಥರ ರಿಪ್ಲೈ ಮಾಡ್ಬೋದು, ಐಡ್ ಲೈಕ್ ಟು ಇಂದ, ಅಂದರೆ ಬೇರೆಯವ್ರು ಇನ್ವೈಟ್ ಮಾಡಿದಾಗ, ರೈಟ್. ಹೌ ವುಡ್ ಯು ಲೈಕ್ ಟು ಪೇ, ಈಗ WH ಕ್ವಶನ್, ವುಡ್ ಯು ಲೈಕ್ ಹಿಂದೆ ಹೌ ಬಂದಿದೆ ಅಷ್ಟೇ, ರೈಟ್. ಅಂದರೆ ನೀವು ಹೇಗೆ ಪೇ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಕಾರ್ಡಿಂದನ, ಕ್ಯಾಶಿಂದನ. ವಾಟ್ ವುಡ್ ಯು ಲೈಕ್ ಟು ಬೈ, ನೀವೇನು ತೊಗೋಬೇಕಂತಿದ್ದೀರಾ. ವೇರ್ ವುಡ್ ಯು ಲೈಕ್ ಟು ಗೋ. ಹೂ ವುಡ್ ಯು ಲೈಕ್ ಟು ಟಾಕ್ ಟು. ಟಾಕ್ ಟು ಯಾಕೆ ಬಂತು ಅಂದರೆ ಪಾಸಿಟಿವ್ ಸೆಂಟೆನ್ಸ್ನಲ್ಲೂ ಟಾಕ್ ಟು ಇರುತ್ತಲ್ಲ, ಐ ವಾಂಟ್ ಟು ಟಾಕ್ ಟು ಮಿಸ್ಟರ್, ರೈಟ್. ಅದಕ್ಕೋಸ್ಕರನೇ ಕ್ವಶನ್ನಲ್ಲೂ ಅದನ್ನೇ ಕೇಳಬೇಕು, ಹೂ ವುಡ್ ಯು ಲೈಕ್ ಟು ಟಾಕ್ ಟು. ಟಾಕ್ ವಿತ್ ಅಂದರೆ ಡಿಸ್ಕಷನ್ ಥರ ಇರುತ್ತೆ, ಅದರಲ್ಲಿ ಇಬ್ಬರೂ ಮಾತಾಡ್ತಿರ್ತಾರೆ. ಟಾಕ್ ಟು ಅಂದರೆ ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ ಅವ್ರ ಜೊತೆ ಅಂತ ಹೇಳೋದು. ದೆನ್ ವೆನ್ ವುಡ್ ಯು ಲೈಕ್ ಟು ಜಾಯಿನ್, ಸೊ ಈಗಿಲ್ಲ ಅಂದರೆ ಮತ್ತೆ ಯಾವಾಗ ನೀವು ಜಾಯ್ನ್ ಆಗಬೇಕಂತ ಇದ್ದೀರಾ.
ವಾಟ್ ಟೈಮ್ ವುಡ್ ಯು ಲೈಕ್ ಟು ಲೀವ್, ಯಾವಾಗ ಹೊರಡಬೇಕಂತ ಅಂದ್ಕೊಂಡಿದ್ದೀರಾ, ಯಾವ ಟೈಮ್ಗೆ. ವುಡ್ ಯು ಲೈಕ್ ಮೀ ಟು ಓಪನ್ ದಿಸ್ ಬಾಟಲ್. ಸೊ ಇಲ್ಲಿ ನೋಡಿ ಮತ್ತೆ ಬಂತು, ವುಡ್ ಯು ಲೈಕ್ ಮೀ ಟು ಓಪನ್ ದಿಸ್ ಬಾಟಲ್ ಅಂದರೆ ನೀವು ಅವ್ರಿಗೆ ಹೇಳ್ತೀರಾ ಈ ಬಾಟಲ್ ನಾನು ಓಪನ್ ಮಾಡ್ಕೊಡ್ಲಾ ಅಂತ, ಆ ರೀತಿ. ರೈಟ್, ನಾನು ಮಾಡ್ಬೇಕಂತ ನೀವು ಅಂದ್ಕೊಂಡಿದ್ದೀರಾ. ವಾಟ್ ವುಡ್ ಯು ಲೈಕ್ ಟು ಡೂ ಆನ್ ಸಂಡೇ, ವಾಟ್ ಡು ಯು ವಾಂಟ್ ಟು ಡೂ ಅಂತ ಹೇಳ್ದಂಗೆ ಇದು. ವುಡ್ ಯು ಲೈಕ್ ಟು ಸಿ ಅವರ್ ಫಂಕ್ಷನ್ ಫೋಟೋಸ್. ಸೊ ನಿಮ್ದೇನಾದರೂ ಫೋಟೋಸ್ ಇದ್ದರೆ ನೀವು ಈ ಥರ ಕೇಳಿ ಅವ್ರಿಗೆ ತೋರಿಸ್ಬೋದು. ವಿ ಹ್ಯಾವ್ 2 ಡಿಸೈನ್ಸ್, ವಿಚ್ ಒನ್ ವುಡ್ ಯು ಲೈಕ್ ಟು ಬೈ ಆರ್ ವಿಚ್ ಒನ್ ವುಡ್ ಯು ಲೈಕ್ ಟು ಸಿ, ಈ ಥರ ನೀವು ಕೇಳ್ಬೋದು. ರೈಟ್, ಗೊತ್ತಾಯ್ತಲ್ಲ. ಸೊ ಇಷ್ಟೊತ್ತರೆಗೂ ನಾವೇನು ಕಲ್ತ್ವಿ, ನಾ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಇಷ್ಟಪಡ್ತಾ ಇದ್ದೀನಿ, ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು ಕೇಳೋದಾಯಿತು ಅಲ್ವಾ, ಆ್ಯಕ್ಷನ್ಸ್ ಬಗ್ಗೆನೇ. ಬಟ್ ವುಡ್ ಲೈಕ್ ಮುಂದೆ ನಾವು ನೌನ್ ಹಾಕ್ಬೋದು, ವುಡ್ ಲೈಕ್ ಟು ಮುಂದೆ ನಾವು ವರ್ಬ್ ಹಾಕಿದ್ವಲ್ವಾ. ಜಸ್ಟ್ ವುಡ್ ಲೈಕ್ ಮುಂದೆ ನೌನ್ ಹಾಕಿ ಕೂಡ ನಾವು ಹೇಳ್ಬೋದು ವಾಟ್ ಪೀಪಲ್ ವಾಂಟ್ ಅಟ್ ದ ಮೂಮೆಂಟ್. ಅಂದರೆ ಅವ್ರಿಗೆ ಏನು ಬೇಕಾಗಿದೆ, ಇಷ್ಟೊತ್ತು ನಾವೇನು ಕಲ್ತ್ವಿ, ಏನು ಮಾಡಬೇಕಾಗಿದೆ, ಏನು ಮಾಡೋದಕ್ಕೆ ಬಯಸ್ತಿದ್ದಾರೆ, ಈಗ ಏನು ಬೇಕಾಗಿದೆ, ಏನನ್ನ ಬಯಸ್ತಿದ್ದಾರೆ ಅಂತ ಹೇಳೋದಕ್ಕೆ ವುಡ್ ಲೈಕ್ ಮುಂದೆ ನೌನ್ ಹಾಕಿ ಅಷ್ಟೇ, ಟೂ ಬರಲ್ಲ ಇಲ್ಲಿ. ರೈಟ್, ಮೀನಿಂಗ್ ಏನು, ಸೇಮ್ ಅದೇ. ಇಲ್ಲಿ ನೋಡಿ, ಐ ವುಡ್ ಲೈಕ್ ಗ್ರೀನ್ ಟೀ ಅಂದರೆ ನನಗೆ ಗ್ರೀನ್ ಟೀ ಬೇಕು ಅಂದರೆ ನೀವು ಯಾರ ಜೊತೆ ಹೋಗಿರ್ತೀರಾ, ಅವ್ರು ನಿಮ್ಗೆ ಏನು ಬೇಕು ಅಂತ ಕೇಳ್ತಾರೆ, ಐಡ್ ಲೈಕ್ ಟು ಹ್ಯಾವ್ ಗ್ರೀನ್ ಟೀ ಅಂತೀರಲ್ವಾ, ಅದೇ ಸೆನ್ಸ್ನಲ್ಲೇ ಐ ವುಡ್ ಲೈಕ್ ಗ್ರೀನ್ ಟೀ ಅಂದರೆ ಐ ವಾಂಟ್ ಗ್ರೀನ್ ಟೀ ಅಂತಾನೆ. ಐ ವಾಂಟ್ ಗ್ರೀನ್ ಟೀಗಿಂತ ಪೊಲೈಟ್ ವೇ ಐ ವುಡ್ ಲೈಕ್ ಗ್ರೀನ್ ಟೀ ಅನ್ನೋದು. ರೈಟ್, ನೀವೆಲ್ಲೋ ಫಂಕ್ಷನ್ಗೆ ಹೋಗಿರ್ತೀರಾ ಆರ್ ಇನ್ನೆಲ್ಲಾದರೂ ಹೋಟೆಲ್ಗೆ ಯಾರ ಜೊತೆನಾದರೂ ಯಾರ ಮನೆಗಾದರೂ ಹೋದಾಗ ಐ ವುಡ್ ಲೈಕ್ ಡ್ಯಾಶ್ ಅಂದರೆ ಅದನ್ನು ತೊಗೊಳಕ್ಕೆ ನಂಗೆ ಇಷ್ಟಪಡ್ತೀನಿ, ಅದು ನನಗಿಷ್ಟ. ಐ ಲೈಕ್ ಗ್ರೀನ್ ಟೀ ಅನ್ನಬಾರ್ದು. ಸೊ ಇದರ ಅರ್ಥ ಜನರಲಿ ನನಗೆ ಗ್ರೀನ್ ಟೀ ಅಂದರೆ ಇಷ್ಟ ಅನ್ನೋ ಮೀನಿಂಗ್ ಬಂದುಬಿಡುತ್ತೆ. ರೈಟ್, ಐ ವುಡ್ ಲೈಕ್ ಗ್ರೀನ್ ಟೀ ಅಂದ್ರೇನು, ಐ ವಾಂಟ್ ಗ್ರೀನ್ ಟೀ ನಾವ್ ಅಂತ. ಐ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್ ಅಂದರೆ ತುಂಬ ಸೆಲ್ಫಿಶ್ ಆಗಿ ಸೌಂಡ್ ಬರುತ್ತೆ. ರೈಟ್, ಆದ್ದರಿಂದ ಐ ವುಡ್ ಲೈಕ್ ಅಂದ್ಬಿಡಿ, ಪೊಲೈಟ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಇದನ್ನೇ ಕೇಳಬೇಕಂದ್ರೆ ಈ ಥರ ಕೇಳಿ, ವುಡ್ ಯು ಲೈಕ್ ಗ್ರೀನ್ ಟೀ ಅಂತ. ಅಂದರೆ ಅವ್ರು ಬಂದು ಕೂತ್ಕೊಂಡಿರ್ತಾರೆ, ನಂತರಲ್ಲ ನಿಮಗೆ ಗ್ರೀನ್ ಟೀ ಬೇಕಾ, ನಿಮಗೆ ಗ್ರೀನ್ ಟೀ ಓಕೆನಾ ಅಂತ ನೀವು ಆಫರ್ ಮಾಡ್ತಿದ್ದೀರಾ. ರೈಟ್, ವಾಟ್ ವುಡ್ ಯು ಲೈಕ್ ಅಂತಲೂ ಕೇಳ್ಬೋದು, ಗೊತ್ತಾಯ್ತಲ್ಲ. ಸೊ ಇದನ್ನು ಈ ಥರನೂ ಹೇಳ್ಬೋದು, ಐ ವುಡ್ ಲೈಕ್ ಟು ಹ್ಯಾವ್ ಗ್ರೀನ್ ಟೀ, ವುಡ್ ಯು ಲೈಕ್ ಟು ಹ್ಯಾವ್, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್. ಬಟ್ ನೆನ್ಪಿಟ್ಕೊಳ್ಳಿ, ಡು ಯು ಲೈಕ್ ಗ್ರೀನ್ ಟೀ ಅಂದರೆ ನಾವು ಅವರ ಜನರಲ್ ಪ್ರಿಫರೆನ್ಸ್ ಬಗ್ಗೆ ಕೇಳ್ತಿದ್ದೀವಿ, ಡು ಯು ಲೈಕ್ ದಿಸ್, ಡು ಯು ಲೈಕ್ ದ್ಯಾಟ್ ಅಂತ. ಬಟ್ ನೀವು ಬೇರೆಯವ್ರಿಗೆ ಆಫರ್ ಮಾಡೋವಾಗ ಈ ಥರ ಕೇಳಬೇಡಿ ಯಾವತ್ತು, ಡು ಯು ಲೈಕ್ ಟು ಹ್ಯಾವ್ ಗ್ರೀನ್ ಟೀ ಅಂತ ಕೇಳಬಾರ್ದು. ಅಂದರೆ ಈಗ ನೀವು ಅದನ್ನು ತೊಗೊಳಕ್ಕೆ ಇಷ್ಟನಾ ಅಂತ ಈ ಥರ ಕೇಳಲ್ಲ ಯಾರು, ಡು ಯು ಲೈಕ್ ಟು ಹ್ಯಾವ್ ಅಂತ. ರೈಟ್, ಆಫರ್ ಮಾಡೋದಕ್ಕೆ ವುಡ್ ಯು ಲೈಕ್ ಟು ಹ್ಯಾವ್ ಗ್ರೀನ್ ಟೀ ಅಂತಾನೇ ಕೇಳಿ, ಆರ್ ವುಡ್ ಯು ಲೈಕ್ ಗ್ರೀನ್ ಟೀ ಅಂತ ಕೇಳಿ. ಒಂದು ಶಾರ್ಟ್ ಸಮ್ಮರಿ ನೋಡಿಲಿ, ಐ ಲೈಕ್ ಗ್ರೀನ್ ಟೀ ಅಂದರೆ ಐ ಎಂಜಾಯ್ ಇಟ್ ಜನರಲಿ, ಐ ವುಡ್ ಲೈಕ್ ಗ್ರೀನ್ ಟೀ ಅಂದರೆ ಐ ವಾಂಟ್ ಇಟ್ ನೌ ಅಂತ ಅರ್ಥ. ಡು ಯು ಲೈಕ್ ಗ್ರೀನ್ ಟೀ ಅಂದರೆ ಡು ಯು ಎಂಜಾಯ್ ಇಟ್ ಜನರಲಿ ಅಂತ, ಜನರಲ್ ಪ್ರಿಫರೆನ್ಸ್ ಇದು. ವುಡ್ ಯು ಲೈಕ್ ಗ್ರೀನ್ ಟೀ ಅಂದರೆ ಡು ಯು ವಾಂಟ್ ಇಟ್ ನೌ ಅಂತ ಕೇಳ್ತಾ ಇರೋದು, ಆಫರಿಂಗ್ ಇದು. ರೈಟ್, ಅಷ್ಟೇ. ಸೊ ಅದೇ ಥರ ನಮಗೀಗ ಪ್ರೆಸೆಂಟ್ ಏನು ಬೇಕು, ನನಗಿದು ಬೇಕು, ನನಗೆ ಅದು ಬೇಕು ಅನ್ನೋದನ್ನು ಪೊಲೈಟಾಗಿ ಹೇಳೋದಕ್ಕೆ ವುಡ್ ಲೈಕ್ ಪ್ಲಸ್ ನೌನಿಂದ ನಾವು ಸೆಂಟೆನ್ಸ್ ಮಾಡಿ ಹೇಳ್ತೀವಿ. ಇಲ್ಲಿ ನೋಡಿ, ಐ ವುಡ್ ಲೈಕ್ ಅ ಜಾಬ್ ಇನ್ ಬ್ಯಾಂಕ್ ಅಂತ. ನೀವು ಜಾಬ್ಸ್ ಬಗ್ಗೆ ಮಾತಾಡ್ತಿರ್ತೀರ, ಅವ್ರು ಕೇಳ್ತಾರೆ ನಿನಗೆ ಎಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ, ನೀ ಎಲ್ಲಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅನ್ನೋವಾಗ ಆಗ ನೀವು ಈ ಥರ ಐ ವಾಂಟ್ ಅ ಜಾಬ್ ಇನ್ ಬ್ಯಾಂಕ್ ಅಂತ ಕೇಳಬಾರ್ದು. ಒಂದು ರೀತಿ ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಾ ಅನಿಸುತ್ತೆ ಐ ವಾಂಟಿಂದ ಕೇಳಿದ್ರೆ. ರೈಟ್, ಆ ಸೆನ್ಸ್ ಬರುತ್ತೆ ವಾಂಟಿಂದ, ಅದಕ್ಕೆ ಅದನ್ನು ಪೊಲೈಟ್ ಮಾಡಿ. ಐ ವುಡ್ ಲೈಕ್ ಎ ಜಾಬ್ ಇನ್ ಬ್ಯಾಂಕ್, ನನಗೆ ಬ್ಯಾಂಕಲ್ಲಿ ಜಾಬ್ ಅಂದರೆ ಇಷ್ಟ, ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಅಂತ ನೀವು ಕೇಳ್ತಿದ್ದೀರಾ, ಗೊತ್ತಾಯ್ತಲ್ಲ. ಐ ವಾಂಟ್ ಅ ಜಾಬ್ಗಿಂತ ಪೊಲೈಟ್ ಆ್ಯಂಡ್ ಸಾಫ್ಟ್ ಐ ವುಡ್ ಲೈಕ್ ಅ ಜಾಬ್. ರೈಟ್, ಅದೇ ಥರ ಐ ವುಡ್ ಲೈಕ್ ಅ ಪೀಸ್ ಆಫ್ ಚಾಕ್ಲೇಟ್ ಅಂತ ಕೇಳಿ, ನನಗೆ ಸ್ವಲ್ಪ ಚಾಕ್ಲೇಟ್ ಬೇಕು. ಐ ವುಡ್ ಲೈಕ್ ಅ ಕಪ್ ಆಫ್ ಕಾಫಿ ಪ್ಲೀಸ್, ಐ ವುಡ್ ಲೈಕ್ ಅ ಗ್ಲಾಸ್ ಆಫ್ ಆರೆಂಜ್ ಜ್ಯೂಸ್, ಐ ವುಡ್ ಲೈಕ್ ಅ ಸೀಟ್ ಬೈ ದ ವಿಂಡೋ, ನನಗೆ ವಿಂಡೋ ಪಕ್ಕದಲ್ಲಿ ಸೀಟ್ ಬೇಕು ಅಂತ ಪೊಲೈಟಾಗಿ ಕೇಳ್ತಿದ್ರ. ಸೊ ನೆನ್ಪಿಟ್ಕೊಳ್ಳಿ, ಎಲ್ಲ ಸೆಂಟೆನ್ಸ್ಗಳು ಐ ವಾಂಟ್ಗಿಂತ ಪೊಲೈಟ್ ಇರುತ್ತೆ, ಸಾಫ್ಟ್ ಇರುತ್ತೆ. ಎಲ್ಲ ಸೆಂಟೆನ್ಸ್ನೂ ನೀವು ಐ ವಾಂಟಿಂದನೂ ಹೇಳ್ಬೋದು. ಐ ವಾಂಟ್ ಅ ಜಾಬ್, ಐ ವಾಂಟ್ ಅ ಕಪ್ ಆಫ್ ಕಾಫಿ, ಐ ವಾಂಟ್ ಅ ಗ್ಲಾಸ್ ಆಫ್ ಜ್ಯೂಸ್. ರೈಟ್, ಐಡ್ ಲೈಕ್ ಅ ಕರಿಯರ್ ಇನ್ ಜರ್ನಲಿಸಮ್, ನನಗೆ ಜರ್ನಲಿಸಮ್ನಲ್ಲಿ ಕೆಲಸ ಮಾಡೋದು ಇಷ್ಟ. ಆ್ಯಂಡ್ ಇದನ್ನೇ ನೀವು ಕ್ವಶನ್ ಫಾರ್ಮ್ನಲ್ಲೂ ಕೇಳ್ಬೋದು. ಡು ಯು ವಾಂಟ್ ಅಂತ ಕೇಳ್ತಿರಲ್ಲ, ಅದನ್ನು ಪೊಲೈಟಾಗಿ ವುಡ್ ಯು ಲೈಕ್ ಅಂತ ಕೇಳಿ. ವುಡ್ ಯು ಲೈಕ್ ಅ ಲಿಟಲ್ ಸೂಪ್, ಅಂದರೆ ಸ್ವಲ್ಪ ಸೂಪ್ ತಗೊತೀರಾ ಅಂತ ಕೇಳೋದು. ವುಡ್ ಯು ಲೈಕ್ ಟೀ ಆರ್ ಕಾಫಿ, ಅಂದರೆ ಪ್ರೆಸೆಂಟ್ ಬಗ್ಗೆನೇ ಕೇಳ್ತಾ ಇದ್ದೀವಿ, ಯಾವ್ದು ಬೇಕು ನಿಮಗೆ. ಐ ಮೇಡ್ ಅ ಕೇಕ್, ವುಡ್ ಯು ಲೈಕ್ ಸಮ್. ಸೊ ನೀವು ನೋಡಿ ಕೇಕ್ ಮಾಡ್ಕೊಂಡು ಹೋಗಿರ್ತೀರ, ನಾನು ಕೇಕ್ ಮಾಡಿದ್ದೀನಿ, ತೊಗೊತೀರಾ ಸ್ವಲ್ಪ.
ವುಡ್ ಯು ಲೈಕ್ ಸಮ್ ಮೋರ್ ರೈಸ್, ವುಡ್ ಯು ಲೈಕ್ ಸಮ್ ಮೋರ್ ಕರ್ಡ್, ವುಡ್ ಯು ಲೈಕ್ ಸಮ್ ಮೋರ್ ಜ್ಯೂಸ್. ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಊಟ ಮಾಡೋ ಟೈಮ್ನಲ್ಲಿ ನೀವು ಈ ಥರ ಕೇಳ್ಬೋದು, ಇನ್ನೊಂದು ಸ್ವಲ್ಪ ರೈಸ್ ತೊಗೊತೀರಾ, ಇನ್ನೊಂದು ಸ್ವಲ್ಪ ಕರ್ಡ್ ಬೇಕಾ, ಇನ್ನೊಂದು ಸ್ವಲ್ಪ ಜ್ಯೂಸ್ ಬೇಕಾ, ಈ ಥರ ಕೇಳೋದು. ರೈಟ್. ಆ್ಯಂಡ್ ಅದೇ ಥರ WH ಕ್ವಶನು ಮಾಡ್ಬೋದು ನೀವು ಇಲ್ಲಿ. ವಾಟ್ ವುಡ್ ಯು ಲೈಕ್ ಆಫ್ಟರ್ ದಿಸ್, ಇದಾದಮೇಲೆ ಇನ್ನೇನು ತೊಗೊತೀವಿ, ಏನು ಬೇಕು. ವಾಟ್ ವುಡ್ ಯು ಲೈಕ್ ಫಾರ್ ಲಂಚ್, ವೆನ್ ವುಡ್ ಯು ಲೈಕ್ ಯುವರ್ ಹಾಲಿಡೇ, ನಿನಗೆ ಹಾಲಿಡೇ ಯಾವಾಗಿದ್ದರೆ ಇಷ್ಟ ಅಂತ ನಾವು ಕೇಳ್ತಾ ಇದ್ವಿ. ಹೌ ಮೆನಿ ಚಪಾತೀಸ್ ವುಡ್ ಯು ಲೈಕ್, ಅಂದರೆ ನಿಂಗೆ ಎಷ್ಟು ಚಪಾತೀಸ್ ಬೇಕು ಅಂತ ಕೇಳೋದು. ಹೌ ಮೆನಿ ಚಪಾತೀಸ್ ಡು ಯು ವಾಂಟ್ಗಿಂತ ಪೊಲೈಟ್ ಇದು. ವಾಟ್ ವುಡ್ ಯು ಲೈಕ್ ಆನ್ ಯುವರ್ ಪಿಜ್ಜಾ, ಅಂದರೆ ನಿಮಗೆ ಪಿಜ್ಜಾ ಮೇಲೆ ನಿನಗೆ ಏನು ಬೇಕು, ಅಂದರೆ ನೀವು ರೆಸ್ಟೋರೆಂಟ್ಗೆ ಹೋದಾಗಲೂ ಅವ್ರು ನಿಮಗೆ ಕೇಳ್ಬೋದು ಈ ಥರ, ಅಂದರೆ ಅದ್ರ ಮೇಲೆ ನೀವು ಏನು ಹಾಕೋದಕ್ಕೆ ಇಷ್ಟಪಡ್ತೀರಾ ಅಂತ. ವುಡ್ ಯು ಲೈಕ್ ಸಮಥಿಂಗ್ ಟು ಈಟ್ ಆರ್ ವುಡ್ ಯು ಲೈಕ್ ಸಮಥಿಂಗ್ ಟು ಡ್ರಿಂಕ್ ಅಂತಲೂ ಕೇಳ್ಬೋದು. ರೈಟ್. ವಾಟ್ ವುಡ್ ಯು ಲೈಕ್ ಫಾರ್ ಡಿನ್ನರ್, ರೈಸ್ ಆರ್ ರೋಟಿ. ಹೌ ಮೆನಿ ಪೀಸ್ ಆಫ್ ಚಿಕನ್ ವುಡ್ ಯು ಲೈಕ್, ದೇಸ್ ಕರ್ಡ್ ರೈಸ್ ಆ್ಯಂಡ್ ಪ್ಲೇನ್ ರೈಸ್, ವಾಟ್ ವುಡ್ ಯು ಲೈಕ್. ಕರ್ಡ್ ರೈಸ್ ಇದೆ, ಪ್ಲೇನ್ ರೈಸ್ ಇದೆ, ಯಾವುದು ಬೇಕು ಅಂತ ನಾವು ತುಂಬ ಪೊಲೈಟಾಗಿ ಕೇಳ್ತಾ ಇದ್ದೀವಿ. ರೈಟ್. ಅಂದರೆ ಅವರಿಗೆ ಎಂಬ್ಯಾರಸ್ ಮಾಡ್ತಿಲ್ಲ, ನಿಂಗೆ ಯಾವುದು ಬೇಕು ಅಂತ ಡೈರೆಕ್ಟ್ ಕೇಳ್ತಿಲ್ಲ, ಪೊಲೈಟಾಗಿ ಕೇಳ್ತಿದ್ದೆ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್, ಜಸ್ಟ್ ವಾಟ್ ವುಡ್ ಯು ಲೈಕ್. ವಾಟ್ ವುಡ್ ಯು ಲೈಕ್ ಅಂದ್ರೆ ಅರ್ಥ ಆಗುತ್ತೆ ಅವ್ರು ಏನು ಬೇಕು ನಿಮಗೆ ಅಂತ ಕೇಳ್ತಿದ್ದಾರೆ ಅನ್ನೋದು. ರೈಟ್. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಬುಕ್ನಲ್ಲಿ ಬರ್ಕೊಂಡು ನೀವೇ ಹೇಳ್ಕೊಂಡು ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಸೊ ನಿಮಗೆ ಈಸಿ ಆಗುತ್ತೆ ಕೇಳಿಸ್ಕೊಳ್ಳೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ. ಆ ಥರ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ.